ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1014ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಚೀಪೆಸ್ಟ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ಕಮ್ಮಿ ಪ್ರೈಸ್ಗೆ ತುಂಬಾ ಪ್ರಾಡಕ್ಟ್ಸ್ ಸಿಗುತ್ತೆ, ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದಷ್ಟು ಕೂಡ ನಾನು 2000 ಪರ್ಚೇಸ್ ಮಾಡಿದ್ದೀನಿ, ವಿತ್ ಡೆಲಿವರಿ ಚಾರ್ಜಸ್ ಸೇರಿ 2000 ತಗೊಂಡಿದ್ದೀನಿ. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಓಪನ್ ಟು ಒನ್ ಪ್ಲಸ್ ಕಡೆಯಿಂದ ಬರ್ತಾ ಇರೋ ನೆಕ್ಸ್ಟ್ ಜನರೇಷನ್ ಫೋಲ್ಡಬಲ್ ಫೋನ್ ಅಂತಾನೆ ಹೇಳ್ಬೋದು. ಇವಾಗ ಈ ಫೋಲ್ಡಬಲ್ ಫೋನ್ಗೆ ಸಂಬಂಧಪಟ್ಟ ಲೈವ್ ಇಮೇಜಸ್ ಆದ್ರೆ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫ್ರಂಟ್ ಅಂಡ್ ಬ್ಯಾಕ್ ಡಿಸೈನ್ ಅಲ್ಲಿ ನಾನು ಮೇಜರ್ ಚೇಂಜಸ್ ನೋಟಿಸ್ ಮಾಡಿಲ್ಲ. ಮೈನರ್ ಚೇಂಜಸ್ ಇದೆಯೇನೋ ಅದು ಹುಡುಕಿದ್ರೆ ಸಿಗುತ್ತೆ, ಆದ್ರೆ ಮೇಜರ್ ಆಗಿ ಚೇಂಜಸ್ ಆದ್ರೆ ಇಲ್ಲ. ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ತುಂಬಾನೇ ಚೇಂಜಸ್ ಇರುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಈ ಒಂದು ಫೋಲ್ಡಬಲ್ ಫೋನ್ ಥಿಕ್ನೆಸ್ ಅನ್ನೋದು ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಳೆ ಫೋಲ್ಡಬಲ್ ಫೋನ್ 11.7 ಥಿಕ್ನೆಸ್ ಇತ್ತು, ಇವಾಗ ನಿಮಗೆ 10 ಥಿಕ್ನೆಸ್ ಆದ್ರೆ ಇರುತ್ತೆ. ನಿಮಗೆ ತುಂಬಾ ಮಟ್ಟಿಗೆ ಸ್ಲಿಮ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನನಗನ್ನಿಸ್ತಂಗೆ ಜನವರಿ ಇಲ್ಲಾಂದ್ರೆ ಫೆಬ್ರವರಿ ತಿಂಗಳಲ್ಲಿ ಓಪೋ ಕಂಪ್ನಿಯವರು ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಅದೇ ಫೋಲ್ಡಬಲ್ ಫೋನ್ ನ ಇವರು ರೀಬ್ರ್ಯಾಂಡ್ ಮಾಡಿಬಿಟ್ಟು ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಇವರಿಬ್ರು ಕೂಡ ಸೇರಿ ಒಂದು ಫೋಲ್ಡಬಲ್ ಫೋನ್ ನ ತಯಾರು ಮಾಡಿದ್ದಾರೆ. ಇಬ್ರು ಕೂಡ ಬೇರೆ ಬೇರೆ ಹೆಸರಲ್ಲಿ ಈ ಒಂದು ಮೊಬೈಲ್ಸ್ ನ ಮಾರ್ಕೆಟಿಗೆ ಆದ್ರೆ ಬಿಡ್ತಿದ್ದಾರೆ. ಸೊ ನೋಡೋಣಂತೆ ಈ ಒಂದು ಫೋಲ್ಡಬಲ್ ಫೋನ್ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ನಥಿಂಗ್ ಫೋನ್ಸ್ ಗೆ ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ರು, ನಥಿಂಗ್ OS 3.0 ಅಂತೇಳಿ. ತುಂಬಾ ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಇವಾಗ ಈ ಒಂದು ಅಪ್ಡೇಟ್ ಅಲ್ಲಿ ಸರ್ಕಲ್ ಟು ಸರ್ಚ್ ಫೀಚರ್ ಕೂಡ ಇನ್ ಬಿಲ್ಟ್ ಆಡ್ ಮಾಡಿದ್ದಾರೆ. ತುಂಬಾ ಜನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ಆದ್ರೆ ಸರ್ಕಲ್ ಟು ಸರ್ಚ್ ಫೀಚರ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿಲ್ಲ. ಇವಾಗ ಅಫಿಷಿಯಲ್ ಆಗಿ ಕಂಪ್ನಿಯವರು ಕೂಡ ತಿಳಿಸಿದ್ದಾರೆ. ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಮೇಲೆ ಈ ರೀತಿಯಾಗಿ ಸರ್ಕಲ್ ಮಾಡಿದೀರಾ ಅಂದ್ರೆ ಸಾಕು, ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೆಳಗಡೆ ಆದ್ರೆ ಬರುತ್ತೆ. ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ನೀವು ಈ ಒಂದು ಫೀಚರ್ ನೋಡಿರ್ತೀರಾ. ಇವಾಗ ನಥಿಂಗ್ ಅವರೇ ಇನ್ ಬಿಲ್ಟ್ ಆಗಿ ನಿಮಗೆ ಈ ಒಂದು ಫೀಚರ್ ಆದ್ರೆ ಕೊಟ್ಟಿದ್ದಾರೆ. ಇನ್ನ ಯಾರಾದ್ರೂ ಈ ಒಂದು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಅಟ್ ಪ್ರೆಸೆಂಟ್ 3 ಮೊಬೈಲ್ಸ್ ಗೆ ಮಾತ್ರ ಇವರು ಲೋಡ್ ಔಟ್ ಮಾಡಿದ್ದಾರೆ. ನಥಿಂಗ್ ಫೋನ್ 2, ನಥಿಂಗ್ ಫೋನ್ 2A, ನಥಿಂಗ್ ಫೋನ್ 2A ಪ್ಲಸ್. ಈ 3 ಮೊಬೈಲ್ಸ್ ಅಲ್ಲಿ ಈ ಒಂದು ಫೀಚರ್ ಈಗಾಗಲೇ ಬಂದಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸಿಂಗಾಪುರ್ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ಹೊಸ ರಿಸರ್ಚ್ ಮಾಡಿದ್ದಾರೆ. ಈ ರಿಸರ್ಚ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ. ಈ ರಿಸರ್ಚ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವಾಗ ನಮಗೆ ಕಾಕ್ರೋಚ್ ಏನಿರುತ್ತಲ್ಲ, ಜಿರಳೆ ಏನಿರುತ್ತಲ್ಲ, ಅದ್ರ ಮೇಲೆ ಇವರು ರಿಸರ್ಚ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಬ್ರೈನ್ ಅಲ್ಲಿ ಎಲೆಕ್ಟ್ರೋಡ್ಸ್ ನ ಇವರು ಆಡ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಮೈಕ್ರೋ ಕಂಟ್ರೋಲರ್ ಇಂದ ಈ ಒಂದು ಜಿರಳೆನ ಕಂಪ್ಲೀಟ್ ಆಗಿ ಇವರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಸಣ್ಣ ಸಣ್ಣ ಕ್ಯಾಮ್ರಾಸ್ ಕೂಡ ನಾವು ಇನ್ಸ್ಟಾಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ರಿಸರ್ಚ್ ಇಂದ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಜಿರಳೆ ಮೇಲೆ ಏನಕ್ಕೆ ಇವರು ರಿಸರ್ಚ್ ಮಾಡ್ತಾ ಇದ್ದಾರೆ, ಬೇರೆ ಅದ್ರ ಮೇಲೆ ರಿಸರ್ಚ್ ಮಾಡ್ಬೋದಲ್ಲ. ಫಸ್ಟ್ ಈ ರಿಸರ್ಚ್ ಏನಕ್ಕೆ ಮಾಡ್ತಿದ್ದಾರೆ ಅಂತೇಳಿ ಅದಕ್ಕೊಂದು ರಿಪೋರ್ಟ್ ನ ಕೂಡ ಇವರು ರಿಲೀಸ್ ಮಾಡಿದ್ದಾರೆ. ಜಿರಳೆ ಮೇಲೆ ಏನಕ್ಕೆ ಇವರು ರಿಸರ್ಚ್ ಮಾಡ್ತಿದ್ದಾರೆ ಅಂದ್ರೆ ಏನು ಕೂಡ ತಿಂದಂಗೆ 30 ದಿನದವರೆಗೂ ಅದು ಸರ್ವೈವ್ ಆಗುತ್ತೆ. ಇದೊಂದು ಅವರಿಗೆ ಪ್ಲಸ್ ಪಾಯಿಂಟ್. ಹಾಗೆ ಬಂದ್ಬಿಟ್ಟು ನಮಗೆ ರೆಸ್ಕ್ಯೂ ಆಪರೇಷನ್ಸ್ ಏನಿರುತ್ತಲ್ಲ, ಇವಾಗ ಬೋರ್ವೆಲ್ ಅಲ್ಲಿ ಯಾರೋ ಬಿದ್ದಿರ್ತಾರೆ, ಇಲ್ಲಾಂದ್ರೆ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿರುತ್ತೆ, ಅಲ್ಲಿ ಸಣ್ಣ ಸಣ್ಣ ದಾರಿಯಲ್ಲೂ ಕೂಡ ನಾವು ಹೋಗೋದಿಕ್ಕಾದ್ರೆ ಆಗೋದಿಲ್ಲ. ಅಂತ ಟೈಮಲ್ಲಿ ಈ ಒಂದು ಜಿರಳೆನ ನಾವು ಬಿಟ್ಟಿದೀವಿ ಅಂದ್ರೆ ಆ ಜಿರಳೆನ ನಾವು ಕಂಟ್ರೋಲ್ ಮಾಡಬಹುದು. ರೀಸನ್ ಏನು ಅಂದ್ರೆ ಮೈಕ್ರೋ ಕಂಟ್ರೋಲರ್ ಇಂದ ಕಂಟ್ರೋಲ್ ಮಾಡ್ತಿರ್ತೀವಲ್ಲ, ಆ ಜಿರಳೆನ ಕಂಪ್ಲೀಟ್ ಆಗಿ ನಾವು ಆದ್ರೆ ಕಂಟ್ರೋಲ್ ಮಾಡಬಹುದು. ಆ ತರ ಸಣ್ಣ ಪುಟ್ಟ ಜಾಗದಲ್ಲಿ ರೆಸ್ಕ್ಯೂ ಆಪರೇಷನ್ಸ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನಮಗೆ ಡರ್ಟಿ ಪ್ಲೇಸಸ್ ಏನಿರುತ್ತಲ್ಲ, ಇವಾಗ ಕೆಲವೊಂದು ಪ್ಲೇಸಸ್ ಅಲ್ಲಿ ಮನುಷ್ಯರು ಹೋಗೋದಿಕ್ಕಾದ್ರೆ ಆಗೋದಿಲ್ಲ, ಅಂತ ಪ್ಲೇಸಸ್ ಅಲ್ಲೂ ಕೂಡ ಈ ಜಿರಳೆ ತುಂಬಾ ಸೇಫ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಆ ತರ ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಮೈಕ್ರೋ ಕಂಟ್ರೋಲರ್ ಹಾಗೆ ಬಂದ್ಬಿಟ್ಟು ಎಲೆಕ್ಟ್ರಾಡ್ಸ್ ಎಲ್ಲ ಏನಿದೆಲ್ಲ ಅದಿತ್ತು ಅಂದ್ರೆ ನಾವು ಜಿರಳೆನ ಕಂಟ್ರೋಲ್ ಮಾಡಬಹುದು. ಅದಷ್ಟನ್ನು ಕೂಡ ನಾವು ರಿಮೂವ್ ಮಾಡಿದೀವಿ ಅಂದ್ರೆ ಜಿರಳೆ ನಾರ್ಮಲ್ ಆಗಿ ಯಾವ ರೀತಿ ಲೈಫ್ ಮಾಡುತ್ತೋ ಅದೇ ರೀತಿ ಅದು ಲೈಫ್ ಲೀಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದರಿಂದ ಮೇಜರ್ ಪ್ರಾಬ್ಲಮ್ ಇರೋದಿಲ್ಲ. ನಮಗೆ ಯಾವಾಗ ಯೂಸ್ ಆಗುತ್ತೋ ನಾವು ಆವಾಗ ಈ ಡಿವೈಸ್ ನ ಆಡ್ ಮಾಡಿದ್ರೆ ಸಾಕು, ಆವಾಗ ಅದು ನಮ್ಮ ಮಾತು ಕೇಳುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಇವಾಗ ಪ್ರೆಸೆಂಟ್ ಸಿಂಗಾಪುರ್ ಅಲ್ಲಿ ನೋಡ್ಕೊಂಡ್ರೆ ಈ ಒಂದು ರಿಸರ್ಚ್ ಆದ್ರೆ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಕಂಪ್ನಿಯವರು ಒಂದು ಹೊಸ ಸರ್ವಿಸ್ ಆದ್ರೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಲಾ ಅಂತ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಇವಿನೇ ನೆನಪಾಗುತ್ತೆ. ಇವಿ ಸ್ಕೂಟರ್ಸ್ ಆಗಿರ್ಬೋದು, ಇವಿ ಬೈಕ್ಸ್, ನೆಕ್ಸ್ಟ್ ನಮಗೆ ಇವಿ ಕಾರ್ಸ್ ಕೂಡ ಬರುತ್ತೆ. ಇವಾಗ ಫುಡ್ ಸರ್ವಿಸ್ ಗಾದ್ರೆ ಬಂದಿದ್ದಾರೆ. ಹೆಸರು ಬಂದ್ಬಿಟ್ಟು ಓಲಾ ಡ್ಯಾಶ್ ಅಂತ ಹೇಳ್ಬಿಟ್ಟು ಹೆಸರು ಆದ್ರೆ
ಇಟ್ಟಿದ್ದಾರೆ. ಇವಾಗ ನಮಗೆ ಸ್ವಿಗ್ಗಿ ಝೊಮ್ಯಾಟೊ ಯಾವ ರೀತಿ ವರ್ಕ್ ಆಗುತ್ತೋ ಸೇಮ್ ಟು ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಸರ್ವಿಸ್ ಅಲ್ಲಿ ನೀವೇನಾದ್ರೂ ಫುಡ್ ನ ಆರ್ಡರ್ ಮಾಡಿದೀರಾ ಅಂದ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಎಲ್ಲಾ ಕಡೆನೂ ಕೂಡ ಈ ಒಂದು ಫೀಚರ್ ಆದ್ರೆ ತಂದಿಲ್ಲ, ಬೆಂಗಳೂರಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ. ಅಲ್ಲೇನಾದ್ರೂ ಪ್ರಾಪರ್ ರೆಸ್ಪಾನ್ಸ್ ಬಂತು ಅಂದ್ರೆ ಪ್ರತಿ ಕಡೆನೂ ಕೂಡ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಲಾ ಕಂಪ್ನಿಯವರು ಹೇಳಿದ್ದಾರೆ. ಇವಾಗ ಸ್ವಿಗ್ಗಿ ಝೊಮ್ಯಾಟೊಗೆ ಓಲಾ ಕಂಪ್ನಿಯವರು ಕೂಡ ಕಾಂಪಿಟೇಷನ್ ಕೊಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಝೀಬ್ರಾನಿಕ್ ಕಂಪ್ನಿಗೆ ಸಂಬಂಧಪಟ್ಟ ಕೀಬೋರ್ಡ್ ಹಾಗೆ ಬಂದ್ಬಿಟ್ಟು ಮೌಸ್ ಎರಡೂ ಕೂಡ ನಿಮಗೆ ವೈರ್ಲೆಸ್ ಇಂದ ಬರುತ್ತೆ. ಎರಡು ಸೇರಿ ನಿಮಗೆ 700 ರೂಪಾಯಿಗೆ ಸಿಗ್ತಾ ಇದೆ. ಲೋಯೆಸ್ಟ್ ಅಂತಾನೆ ಹೇಳ್ಬೋದು, ನಿಮಗೆ ನಾಯ್ಸ್ ಇರೋದಿಲ್ಲ. ಇವಾಗ ಮೌಸ್ ಕ್ಲಿಕ್ ಮಾಡ್ಬೇಕಾದ್ರೆ ಚಿಕ್ಕ ಆ ರೀತಿಯಾಗಿ ನಿಮಗೆ ಸೌಂಡ್ ಆದ್ರೆ ಬರೋದಿಲ್ಲ, ಸೈಲೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. 700 ರೂಪಾಯಿಗೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸೋಲಿಮೋ ಬ್ರ್ಯಾಂಡ್ಗೆ ಸಂಬಂಧಪಟ್ಟ ಲೆದರ್ ಬೀಮ್ ಬ್ಯಾಗ್ 1150 ರೂಪಾಯಿಗೆ ಸಿಗ್ತಾ ಇದೆ. ಎರಡೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಈ ಒಂದು ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಅಲ್ಲಿ ಒಂದು ಹೊಸ ಫೀಚರ್ ಮೇಲೆ ಟೆಸ್ಟ್ ಮಾಡ್ತಿದ್ದಾರೆ. ಫೀಚರ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ಇವಾಗ ನಮಗೆ ಡಯಲ್ ಪ್ಯಾಡ್ ಏನಿರುತ್ತಲ್ಲ, ಇವಾಗ ನಾನು ಯಾರಿಗಾದ್ರೂ ಕಾಲ್ ಮಾಡಿದೆ ಅಂತ ಇಟ್ಕೊಳ್ಳಿ, ನಾವು ಕಾಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಎಮೋಜಿಸ್ ನ ಕಳಿಸಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಿಮಗೆ ಎಮೋಜಿ ಅಂತ ಹೇಳ್ಬಿಟ್ಟು ಇರುತ್ತೆ. ಇವಾಗ ನಾವು ಅವರಿಗೆ ಕಾಂಗ್ರಾಟ್ಸ್ ಹೇಳ್ಬೇಕು, ಅಲ್ಲಿ ಕ್ಲಾಪ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ನಾವು ಟಚ್ ಮಾಡಿದೀವಿ ಅಂದ್ರೆ ಅಲ್ಲಿ ನಿಮಗೆ ಕ್ಲಾಪ್ ಸೌಂಡ್ ಆದ್ರೆ ಬರುತ್ತೆ. ಇವಾಗ ಯಾರಿಗಾದ್ರೂ ಪಾರ್ಟಿ ಕೊಡ್ಸು ಅಂತ ಕೇಳಬೇಕು, ಅಲ್ಲಿ ಪಾರ್ಟಿ ಸಿಂಬಲ್ ಮೇಲೆ ಟಚ್ ಮಾಡಿದೀರಾ ಅಂದ್ರೆ ಪಾರ್ಟಿ ವೈಬ್ ಆದ್ರೆ ಬರುತ್ತೆ. ಈ ರೀತಿಯಾಗಿ ಕಮ್ಯುನಿಕೇಶನ್ ಅಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಫೀಚರ್ ಮೇಲೆ ಟೆಸ್ಟ್ ಮಾಡ್ತಿದ್ದಾರೆ, ರೋಲ್ಔಟ್ ಆದ್ರೆ ಮಾಡಿಲ್ಲ. ಆದಷ್ಟು ಬೇಗ ನಾವು ರೋಲ್ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಯಾರು ಕೂಡ ಥಿಂಕ್ ಮಾಡಿರಲಿಲ್ಲ ಈ ರೀತಿಯಾಗಿನೂ ಕೂಡ ಮಾಡಬಹುದಾ ಅಂತೇಳಿ ಇವಾಗ ಗೂಗಲ್ ಕಂಪ್ನಿಯವರು ಟೆಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಲಾವಾ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಲಾವಾ ಯುವಾ 2 5G ಅಂತೇಳಿ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ, 90 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಯುನಿಸಾಕ್ T760 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 695 ಪ್ರೊಸೆಸರ್ ಏನಿದೆಲ್ಲ ಆ ಪ್ರೊಸೆಸರ್ ಈ ಪ್ರೊಸೆಸರ್ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಲಾವಾ ಕಂಪ್ನಿಯವರು ಯುನಿಸಾಕ್ ಪ್ರೊಸೆಸರ್ ಯೂಸ್ ಮಾಡೋ ಬದಲು ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್, 5000 mAh ಬ್ಯಾಟರಿ ಇರುತ್ತೆ, 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 9,500 ಇಟ್ಟಿದ್ದಾರೆ. 10,000 ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಮೊಬೈಲ್ ನ ನೀವು ಆರಾಮಾಗಿ ಟ್ರೈ ಮಾಡಬಹುದು. ಇದು ಬಿಟ್ಟರೆ ನಿಮಗೆ ಮೋಟೋರೋಲಾ ಅಲ್ಲಿ ಸಿಗುತ್ತೆ ಮೋಟೋ G34 ಅಂತೇಳಿ, ಅದು ಕೂಡ 5G ಮೊಬೈಲ್. ಅದರಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 695 ಪ್ರೊಸೆಸರ್ ಇರುತ್ತೆ. ಸ್ಪೆಸಿಫಿಕೇಶನ್ ವೈಸ್ ಎರಡು ಕೂಡ ತುಂಬಾ ಮಟ್ಟಿಗೆ ಸಿಮಿಲರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಲಾವಾ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಈ ಒಂದು ಮೊಬೈಲ್ ನ ತಗೊಳ್ಳಿ. ಇಲ್ಲ ಬ್ರೋ ನಮಗೆ ಲಾವಾ ಬ್ರ್ಯಾಂಡ್ ಬೇಡ, ಬೇರೆ ಯಾವ್ದಾದ್ರು ಬೇಕು ಅಂದ್ರೆ ನಿಮಗೆ ಮೋಟೋರೋಲಾ ಫೋನ್ ಸಿಗುತ್ತೆ, ಅದು ಕೂಡ ನಿಮಗೆ 10,000 ಪ್ರೈಸ್ ರೇಂಜ್ ಅಲ್ಲೇ ಸಿಗುತ್ತೆ. ಅಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.